ಎಸ್ಟಿಮೇಟ್ ಕೂಡ ಮಾಡಿದ್ದಾರೆ. ಒಂದು 50 ಲಕ್ಷ ಬೇಕು ಅಂತ ಹೇಳಿದ್ದಾರೆ. 2 ಬ್ರಿಡ್ಜ್ ಮಾಡೋದು, ಇಲ್ಲೊಂದು ಆಚೆಗೊಂದು. ಟಿವಿ 8 ಅಲ್ಲ ಬಂದಿದ್ದ, ಅಂದ್ರೆ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಯಾರ, ಅದನ್ನು ಹಿಂಗೆ ಸುದ್ದಿ ಮಾಡಿ ನಮ್ಮ ರೋಡ್ ಏನು ಇರಲಿಲ್ಲ. ರಾಮಕೃಷ್ಣ ಮನೆ ಹತ್ರ ಫುಲ್ ಕಂಪೆ. ನಿಮ್ಮ ರೋಡಿಗೆ 20,000 ದುಡ್ಡು ಇಟ್ಟು 25 ಸಾವಿರ ಅಂತ ಹೇಳಿ ತಿಣಿವೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಈ ಭಾಗದಲ್ಲಿ ತೊಗರೆ ಗ್ರಾಮದ ತೊಗರೆಯ ಕೆಳಂಗೊಗ್ಗಿ ಮತ್ತು ಇಲ್ಲಿ ಮೇಲಿನಗೊಗ್ಗಿ ಅಂತ ಹೇಳಿ 2 ಹಳ್ಳಿಗಳಿಗೆ ಹೋಗ್ತಕ್ಕಂಥ ಸಂಪರ್ಕ ರಸ್ತೆ ಇದು. ಕೆಳಂಗೊಗ್ಗಿ ಹಳ್ಳ ಅಂತ. ಇದು 2 ಬ್ರಿಡ್ಜ್ಗಳು ಬರ್ತದೆ. ಇಲ್ಲಿ ಮಳೆಗಾಲ ಬಂದಾಗ ತುಂಬ ತೊಂದರೆ ಆಗುತ್ತೆ. ಈ ಕಡೆ ಭಾಗದ ಶಾಲೆ ಮಕ್ಕಳಿರ್ಬೋದು, ವಯೋವೃದ್ಧರು, ಶಾಲೆ ಆಸ್ಪತ್ರೆ ಹೋಗುವಂಥವ್ರು ಯಾರೂ ಕೂಡ ಒಂದು ವಾರಗಟ್ಟಲೆ, ಈ ವರ್ಷದ ಮಳೆಯಲ್ಲಿ ಕನಿಷ್ಠ ಒಂದು 20 ದಿನಗಟ್ಟಲೆ ಯಾರೂ ಈ ಕಡೆ ಬರದೇ ಇರೋಂಥ ಪರಿಸ್ಥಿತಿ ಆಗಿತ್ತು. ಇದಕ್ಕೆ ತಕ್ಷಣವಾಗಿ ತೀರ್ಥಹಳ್ಳಿ ಕ್ಷೇತ್ರ ಬರುತ್ತೆ ಇದು. ಈಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಯಾವೂ ಇಲ್ಲದೇ ಇರೋದ್ರಿಂದ ತಾಲೂಕು MLA ಅವರು, ಶಾಸಕರೇ ಇದಕ್ಕೆ ಪರಿಹಾರವನ್ನು ಕೊಡಬೇಕಾಗತ್ತೆ. ಈ ಕನಿಷ್ಠ ಈಗ ಒಂದು 30 ಇಂದ 40 ಲಕ್ಷ ರೂಪಾಯಿ ಅಂದಾಜು ಕೊಟ್ಟರೆ ಒಂದು ಬ್ರಿಡ್ಜಾರು ಮಾಡಿದ್ರೆ ಈ ಊರಿನವ್ರಿಗೆ ಓಡಾಡಲಿಕ್ಕೆ ಅನುಕೂಲ ಆಗುತ್ತೆ. ಭಾಳ ಹಿರಿಯ ವಯಸ್ಸಾದವರು ಇದ್ದಾರೆ, ಶಾಲಾ ಮಕ್ಕಳು ಕನಿಷ್ಠ ಈ ಸರಿ ಒಂದು ವಾರ ರಜೆ ಕೊಟ್ಟಿದ್ದು ಶಾಲೆಗೆ, ಆದರೂ ಇನ್ನೊಂದು ವಾರ ಎಕ್ಸ್ಟ್ರಾ ರಜೆ ಮಾಡಿದ್ದಾರೆ ಈ ಭಾಗದಲ್ಲಿ. ಹಾಗಾಗಿ ತುಂಬ ತೊಂದರೆ ಆಗಿದೆ. ತಾವು ಅತಿ ತುರ್ತಾಗಿ ಈ ಭಾಗದ ಜನರನ್ನು ಗಮನ ಇಟ್ಕೊಂಡು ಸುಮಾರು ಒಂದು 25 ಮನೆಗಳು ಕೂಡ ಈ ಕಡೆ ಬರ್ತದೆ. ಇವತ್ತು ಇಂಥ ಪರಿಸ್ಥಿತಿ ಎಲ್ಲೂ ಕೂಡ ಇಲ್ಲ. ನಮ್ಮ ಇಡೀ ತಿಣಿವೆ ವ್ಯಾಪ್ತಿಯಲ್ಲಿ ಇದು ಭಾಳ ಶೋಚನೀಯ ಸ್ಥಳ ಅಂದರೆ ಇದೇ ಆಗುತ್ತೆ. ಹಾಗಾಗಿ ತಾವು ದಯವಿಟ್ಟು ಇದಕ್ಕೆ ಸರ್ಕಾರವನ್ನು ಕೂಡ ಸಂಬಂಧಪಟ್ಟ ಮಿನಿಸ್ಟ್ರು ಕೂಡ ಇದಕ್ಕೆ ಗಮನ ಹರಿಸಿ, ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಗೂ ಕೂಡ ಇದನ್ನು ನಾವು ಆಗ್ರಹಿಸ್ತಿದ್ದೀವಿ. ತಕ್ಷಣದಲ್ಲಿ ಇದಕ್ಕೆ ಪರಿಹಾರವನ್ನು ಕಂಡುಕೊಂಡು ಈ ವರ್ಷ ಮುಂದಿನ ಮಳೆಗಾಲದಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿಕೊಡ್ತೀವಿ. ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆದ ಮಧು ಬಂಗಾರಪ್ಪನವ್ರಿಗೂ ಕೂಡ ಈ ಮೂಲಕ ನಾವು ಈ ಗ್ರಾಮಸ್ಥರ ಪರವಾಗಿ ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಜನತೆಯ ಪರವಾಗಿ ನಾವು ಆಗ್ರಹಿಸ್ತೇವೆ. ತಕ್ಷಣಕ್ಕೆ ಇದಕ್ಕೆ ಮಂಜೂರಾತಿಯನ್ನು ಕೊಟ್ಟು ಒಂದು ಕಾಮಗಾರಿಯನ್ನು ಮಾಡಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಮನವಿ ಮಾಡಿಕೊಡ್ತೇವೆ. ಕೆಳಂಗೊಗ್ಗಿ ಮತ್ತು ಮೇಲಿನಗೊಗ್ಗಿ ಹೋಗ್ತಕ್ಕಂಥ ಸಂಪರ್ಕ ಮುಖ್ಯ ರಸ್ತೆಯಿಂದ, ಜಕ್ಕನಗದ್ದೆ ಇಟ್ಟಕ್ಕಿ ಮುಖ್ಯ ರಸ್ತೆಯಿಂದ ಕೆಳಂಗೊಗ್ಗಿ ಮತ್ತು ಮೇಲಿನಗೊಗ್ಗಿ ಒಂದು ಹಳ್ಳಿಗೆ ಹೋಗ್ತಕ್ಕಂಥ ಸಂಪರ್ಕ ರಸ್ತೆ ಸೇತುವೆ ಕಾಮಗಾರಿ ಆಗಬೇಕಾಗತ್ತೆ. ಇದಕ್ಕೆ 2 ಬ್ರಿಡ್ಜ್ ಅವಳಿ ಹಳ್ಳಗಳು ಬರ್ತದೆ. ಹಾಗೆ ಈ ತಕ್ಷಣಕ್ಕೆ ಈ ಕಡೆ ಹಳ್ಳನಾರು ಆದರೆ ಒಂದು 30 35 40 ಲಕ್ಷ ರೂಪಾಯಿ ಅಂದಾಜಲ್ಲಿ ಆಗಬೇಕಾಗತ್ತೆ. ಈ ಇಂಜಿನಿಯರ್ ಒಂದು ಸಾರಿ ಎಸ್ಟಿಮೇಟ್ ಕೂಡ ಮಾಡಿದರು, ಆದರೆ 4-5 ವರ್ಷದ ಹಿಂದೆ ಆ ರೇಟ್ ವೇರಿಯೇಷನ್ ಇದೆ. ಇವಾಗ ಅದನ್ನು ನೋಡಿಕೊಂಡು ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ಗಳು ಬಂದು ಎಸ್ಟಿಮೇಟ್ ಮಾಡಿ ಇದು ತಕ್ಷಣಕ್ಕೆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಬೇಕು ಅಂತ ಆಗ್ರಹಿಸ್ತಿದ್ದೀವಿ.